ನಮಸ್ತೆ ಕರ್ನಾಟಕ ಡಿಫ್ರೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ಹವಾಮಾನಗಳನ್ನು ತಿಳಿದುಕೊಳ್ಳಲು ಅನೇಕ ಉಪಕರಣಗಳನ್ನು ಬಳಸುತ್ತೇವೆ. ಆದರೆ ಇಂದಿನ ಕಾಲದಲ್ಲಿ ಹವಾಮಾನವನ್ನು ಹೇಗೆ ತಿಳಿಯುತ್ತಿದ್ದರು ಹಾಗೂ ಅಳೆಯುತ್ತಿದ್ದರು ಎಂಬುದನ್ನು ಇಲ್ಲಿ ತಿಳಿಯೋಣ ಬನ್ನಿ. ಆಧುನಿಕ ತಂತ್ರಜ್ಞಾನದ ಪರಿಜ್ಞಾನ ಆಧಾರದಿಂದ ಹವಾಮಾನದ ಪರಿಸ್ಥಿತಿಗಳನ್ನು ಮುಂಚಿತವಾಗಿಯೇ ಅಂದಾಜಿಸಿ ಅದರ ಸಾಧಕ ಬಾಧಕಗಳನ್ನು ಜನರಿಗೆ ರವಾನಿಸುತ್ತಾರೆ. ಆದರೆ ಹವಾಮಾನ ಪ್ರದೇಶದ ಕೇಂದ್ರಗಳು ಇಲ್ಲದ ಕಾಲದಲ್ಲಿ ಹಿರಿಯರು, ರೈತರು ವಾತಾವರಣದಲ್ಲಿ ಕಂಡುಬರುವ ಬದಲಾವಣೆಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ಅನುಗುಣವಾಗಿ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಹವಾಮಾನದಲ್ಲಿ ಆಗುವ ಬದಲಾವಣೆಗಳನ್ನು ಹಿರಿಯರು ಹೇಳುತ್ತಿದ್ದರು ಎಂದರೆ ಕೆಲ ಪ್ರಾಣಿಗಳು, ಪಕ್ಷಿಗಳ ನಡವಳಿಕೆಯನ್ನು ಆಧರಿಸಿ ವಾತಾವರಣದಲ್ಲಿ ಆಗುವ ಬದಲಾವಣೆಗಳನ್ನು ತಿಳಿದುಕೊಳ್ಳುತ್ತಿದ್ದರು. ಹಾಗೆಯೇ ಗಾಳಿಯಲ್ಲಿ ಹರಡುವ ಸುವಾಸನೆ ಅನುಸರಿಸಿ ತಿಳಿದುಕೊಳ್ಳುತ್ತಿದ್ದರು. ನಡುವೆ ಸುನಾಮಿ ಸಂಭವಿಸಿದಾಗ ನಾಯಿಗಳು, ಬೆಕ್ಕುಗಳು, ಮೊಸಳೆಗಳು ವಿಚಿತ್ರವಾಗಿ ವರ್ತಿಸುತ್ತಿದ್ದವು ಎಂಬ ವರದಿಗಳು ಕೇಳುತ್ತಿದ್ದೆವು. ಹೀಗೆ ಪ್ರಾಣಿಗಳಿಗೆ, ಮಳೆಗಳಿಗೆ ಮುನ್ಸೂಚನೆ ತಿಳಿದಂತೆಯೇ ಕಪ್ಪೆಗಳು ತಮ್ಮ ಶಬ್ದವನ್ನು ನಿರಂತರವಾಗಿ ಹೊರಹಾಕಿದರೆ ಮಳೆಯ ಮುನ್ಸೂಚನೆ ಆಗಿರುತ್ತದೆ. ಹೀಗೆ ಪ್ರಾಣಿಗಳು ಹಾಗೂ ಸಸ್ಯಗಳಿಗೆ ಹವಾಮಾನದಲ್ಲಿ ಆಗುವ ಬದಲಾವಣೆಯನ್ನು ಹಿರಿಯರು ಇಂದಿನ ಕಾಲದಲ್ಲಿ ತಿಳಿಯುತ್ತಿದ್ದರು. ಈ ವಿಷಯವನ್ನು ನಿಮಗೆ ಮೊದಲ ಬಾರಿಗೆ ತಿಳಿದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಆನ್ ಮಾಡೋ ಮುಖಾಂತರ ನೋಟಿಫಿಕೇಶನ್ನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್.